ಗೊತ್ತಾಯ್ತಾ ಇವ್ರು ಯಾರು ಅಂತ? ಅವ್ರೇನಾದ್ರೂ ನನ್ನನ್ನು ಮರ್ತಿದ್ರೆ ಅವ್ರ ಕತ್ತಲಿರೋ ತಾಳಿನ ಕೇಳಕ್ ಹೇಳು, ಅದು ನನ್ನ ಪರಿಚಯ ಮಾಡ್ಕೊಡುತ್ತೆ. ಹಳೆ ವಿಷಯ ಕೆದಕೋದ್ರಿಂದ ಏನು ಪ್ರಯೋಜನ ಇಲ್ಲ. ನೀನ್ ಅವ್ರ ಮಗ ಅಂತ ಅವ್ರಿಗೆ ಹೇಳೋ. ಮಗುಗೆ ನಾನೇ ನಿಮ್ಮ ಅಪ್ಪ ಕಣೋ ಅಂತ ತನ್ನ ತಂದೆನೇ ಪರಿಚಯ ಮಾಡ್ಕೊಡ್ತಾನೆ. ಆದ್ರೆ ಇಲ್ಲಿ ಮಗನೇ ಬಂದು ತನ್ನ ತಂದೆಗೆ ನಾನೇ ನಿನ್ ಮಗ ಅಂತ ಹೇಳೋ ಪರಿಸ್ಥಿತಿ ಬಂತು. ಇಷ್ಟು ವರ್ಷ ಆದ್ಮೇಲೆ ಬಡವನ್ನ ಹುಡ್ಕೊಂಡ್ ಬಂದಿರೋ ಕಾರಣ ಏನು ಅಂತ ಹೇಳ್ತೀರಾ? ದೊಡ್ಡ ಲಾಯರ್ ಆಗಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಶುಭಾಶಯ ಹೇಳ್ಬಿಟ್ಟೋಣ ಅಂತ ಬಂದೆ. ಪರವಾಗಿಲ್ವೇ, ದೇವ್ರು ನಿಮ್ಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಕೊಟ್ಟಿರೋದಕ್ಕೆ ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವು ತಿಳ್ಕೊಂಡ್ರಷ್ಟು ದೊಡ್ಡ ಲಾಯರ್ ನಾನು ಇನ್ನೂ ಆಗಿಲ್ಲ. ನನಗೆ ಸಿಕ್ಕಿರೋದು ಒಂದೇ ಒಂದು ಕೇಸ್. ನೀವು ಹಿಡಿದಿರೋ ಆ ಒಂದ್ ಕೇಸ್ ಯಾವುದು ಅಂತ ನಿಮ್ಗೆ ಗೊತ್ತಾ? ಯಾವುದು? ಇದಕ್ ಮೊದಲು ನಮ್ಮ ಅಣ್ಣ ಆ ಕೇಸ್ನ ಡೀಲ್ ಮಾಡಿ ಅಪರಾಧಿಗೆ 7 ವರ್ಷ ಜೈಲು ಶಿಕ್ಷೆ ಕೊಡ್ಸಿದ್ದ. ಅದು ನನಗೂ ಗೊತ್ತು. ಗೊತ್ತಿದ್ರು ಆ ಕೇಸ್ನ ಯಾಕೆ ಹಿಡಿದಿದ್ದೀರಾ? ನನಗ್ ಸಿಕ್ಕಿರೋದು ಅದೊಂದೇ ಕೇಸು, ಅದನ್ನು ಬಿಟ್ಬಿಡು ಅಂತೀರಾ? ಹಾಗ್ ಮಾಡಿದ್ರೆ ನಮ್ಮ ಅಣ್ಣಂಗೆ ಹೇಳಿ ನಿಮ್ಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ. ನಿಮ್ಮ ಅಣ್ಣ ನಿನ್ನ ನನ್ನ ಹತ್ರ ರಾಯಭಾರ ಕಳ್ಸಿದಾನ? ಸ್ಟಾಪ್ ಇಟ್. ನಮ್ಮ ಅಣ್ಣ ಅಂತ ಸಣ್ಣ ಮನುಷ್ಯ ಅಲ್ಲ. ಅದನ್ನ ನೀನ್ ಹೇಳ್ಬೇಕು. ಈ ಕೇಸ್ನ ನೀವ್ ಗೆದ್ರೆ ನಾವಿಬ್ರು ದೂರ ಆಗ್ತೀವಿ ಅಂತ ಗೊತ್ತಾ ನಿಮ್ಗೆ? ಈಗೇನ್ ಹತ್ರನ ಇದೀವಿ? ಆವತ್ ಹೋದವಳು ಇಷ್ಟು ವರ್ಷಗಳಾದ್ಮೇಲೆ ಈಗ ಬರ್ತಿದ್ಯಾ? ನಿಮ್ಮ ಅಣ್ಣನ ಶ್ರೀಮಂತಿಗೆ ಮುಂದೆ ನನ್ನ ಅಸ್ತಿತ್ವನೇ ನಿನ್ಗೆ ಗೊತ್ತಾಗ್ಲಿಲ್ವಲ್ಲ? ಹೌದು, ಇಷ್ಟು ವರ್ಷ ಇಲ್ದಿರೋ ಹೆಂಡತಿ ದಿಢೀರ್ ಅಂತ ಹೇಗ್ ಪ್ರತ್ಯಕ್ಷ ಆಗ್ಬಿಟ್ಲು? ಇನ್ನು ನಿಮೇಲ್ ಪ್ರೀತಿ ಇದೆ ಅದಕ್ಕೆ. ಪ್ರೀತಿ? ನಿನ್ನ ಪ್ರೀತಿ ಏನು ಅಂತ ನನಗ್ ಗೊತ್ತಿಲ್ವಾ? ಬೇರೆ ಆಗಿರೋ ದಂಪತಿಗಳನ್ನ ಒಟ್ಟಿಗೆ ಸೇರಿಸಬೇಡ ಅಂತ ಹೇಳ್ತಿದ್ಯಲ್ಲ. ಅವ್ರ ಸಂಸಾರದಲ್ಲಿ ನಿಮ್ಗೆ ಇಷ್ಟೊಂದು ಆಸಕ್ತಿ? ಅವ್ರುಗಳು ನನ್ನನ್ನೇ ನಂಬ್ಕೊಂಡಿದ್ದಾರೆ, ಅದಕ್ಕೆ ನನ್ನ ನಮ್ದವ್ರನ್ನ ಯಾವತ್ತೂ ನಾನು ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ನೀವಿನ್ನೂ ಬದಲಾಗಿಲ್ಲ. ಬದಲಾಗೋದು ಇಲ್ಲ. ಯಾಕೆಂದ್ರೆ ಹಣ ಕಂಡ್ಕೊಡ್ಲೆ ಗೂ ಸಮೇತರ ಬಣ್ಣ ಬದಲಾಯಿಸೋ ಬುದ್ಧಿ ನನಗಿಲ್ಲ. ಈ ಪ್ರಪಂಚದಲ್ಲಿ ಧರ್ಮ ಇದೆ, ಇನ್ನು ಇರಬೇಕು. ಅದಕ್ಕೋಸ್ಕರ ನೀವು ಧರ್ಮನ ಏನ್ ಅವತಾರ ನೋಡಿ ಹೋಗಿ ಹೋಗಿ ನಾನು ಇಲ್ಲಿಗೆ ಬಂದಲ್ಲ. ನೀನ್ ಇಲ್ಲಿಗೆ ಬರ್ದೇ ಇದ್ದಿದ್ರೆ ನನ್ಗೆ ಎಷ್ಟೋ ನೆಮ್ಮದಿ ಇರ್ತಿತ್ತು. ಬಾರ ಹೋಗೋಣ. ಇವ್ರ ಹತ್ರ ಮಾತ್ರ ಏನು ಪ್ರಯೋಜನ ಇಲ್ಲ. ಬಾಯ್ಮ, ಪಾಪ ಕಣ ನೀನು. ಏನ್ ಮಾಡಕ್ಕಾಗತ್ತೆ? ಇವಳು ಹೊಟ್ಟೆಲ್ ಹುಟ್ಟಿದ್ಯಾ, ನೀನ್ ಹಣೆ ಬರ.